ನಾವು ದೇವಸ್ಥಾನಕ್ಕೆ ಹೋದಾಗ ಕೆಲವರು ನಮಸ್ಕಾರ ಮಾಡ್ತಾರೆ, ಕೆಲವರು ಸುತ್ತ ಹಾಕ್ತಾರೆ, ಇನ್ನು ಕೆಲವರು ಈ ಥರ ಮಾಡಿ. ಮೊದಲನೇದಾಗಿ ಮೆದುಳಿಗೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ದಿನ ದೇವಸ್ಥಾನಕ್ಕೆ ಹೋಗೋದು, ದಿನ ದೇವಸ್ಥಾನಕ್ಕೆ ಹೋದಾಗ ಒಂದಷ್ಟು 14 ಸಲ 21 ಸಲ ಈ ಥರ ಗಣಪತಿಯ ಮುಂದೆ ನಾವು ಈ ಒಂದು ಭಂಗಿಯಲ್ಲಿ ಮಾಡೋದು. ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಕಾಗ್ನೇಟಿವ್ ಅಂದರೆ ನಮ್ಮ ಬುದ್ಧಿಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ. ಆಮೇಲೆ ಎಮೋಷ್ನಲ್ ರೆಗ್ಯುಲೇಷನ್ಗಳು ಒಂದು ಹಂತಕ್ಕೆ ಬರುತ್ತೆ. ತಪ್ಪು ಮಾಡಿದರೆ ಫಸ್ಟ್ ಕಿವಿ ಹತ್ರನೇ ಬರೋದು. ಕಿವಿ ಹಿಂಡವರು ಕಿವಿ ಹೌದು, ಕಿವಿನೇ ಶಿಕ್ಷೆ ಅಂತ ಅನ್ನೋರು. ಶಿಕ್ಷೆ ಅಲ್ಲ ಅದು ಥೆರಪಿ. ಅದು ಇವಾಗ ಆ ಶಿಕ್ಷೆನ ಥೆರಪಿ ಅಂತಾರೆ, ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಯಾವಾಗ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ, ಬ್ರೈನ್ ಫಾಗ್ ಅಂತೀವಲ್ಲ, ಏನು ಅರ್ಥನೇ ಆಗ್ತಾಯಿಲ್ಲ, ಒಂಥರ ಗರ ಬಡ್ದವರು, ಮಂಕ್ ಆಗಿದೆ. ಆಕ್ಯುಪ್ರೆಷರ್ ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ನಾಡಿಗಳು ಅಂತ ಅಂತಾರೆ, ಪ್ರೆಷರ್ ಪಾಯಿಂಟ್ಸ್ ಅಂತ. ಆ ಪ್ರೆಷರ್ ಪಾಯಿಂಟ್ಸ್ಗಳ ಮೇಲೆ ನೀವು ಒತ್ತಡವನ್ನು ಹಾಕಿದಾಗ ದೇಹದ ಒಳಗಡೆ ಬೇಕಾದಷ್ಟು ಬದಲಾವಣೆಗಳು ಆಗುತ್ತೆ. ಆಕ್ಯುಪ್ರೆಷರ್ ಅಂತ ಅದನ್ನ ಕರೀತಾರೆ. ಆಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆ. ಬದುಕಿನ ಬಹಳ 3 ಮುಖ್ಯ ಕೀಲಿ ಕೈಗಳು ಅಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡ್ತಾ ಇದ್ದರೆ ಮನುಷ್ಯ ಅವನು ಬೇರೆ ಒಂದು ಲೆವೆಲ್ಗೆ ಹೊರಟೋಗ್ಬೋದು. ಅವನು ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ನಾನು ಅಬ್ಸರ್ವ್ ಮಾಡಿರೋಂಥ ಒಂದು ವಿಚಾರದ ಬಗ್ಗೆ ಮೇಡಮ್ನ ಕೇಳೋಣ ಅಂತ ಅಂದ್ಕೊಂಡೆ, ಡಾಕ್ಟರ್ ಮಾಲಿನಿ ಸುತ್ತೂರು ಅವ್ರಿಗೆ. ಅದೇನೆಂದರೆ, ನಾವು ದೇವಸ್ಥಾನಕ್ಕೆ ಹೋದಾಗ ಕೆಲವರು ನಮಸ್ಕಾರ ಮಾಡ್ತಾರೆ, ಕೆಲವರು ಸುತ್ತ ಹಾಕ್ತಾರೆ, ಇನ್ನು ಕೆಲವರು ಈ ಥರ ಮಾಡಿ ಹಿಂಗೆ ಎದ್ದು ಕೂತ್ಕೊಂಡು ಮಾಡ್ತಿರ್ತಾರೆ. ಹೌದು, ನಾನು ಆ ಥರ ಮಾಡಿಲ್ಲ, ಬಟ್ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ನನಗನ್ನಿಸ್ತು ಅದು ಅಂದರೆ ದೇವರಿಗೆ ನಾನು ತಪ್ಪೇನಾದರೂ ಮಾಡಿದರೆ ಕ್ಷಮಿಸು ಅಂತ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಆ ಥರ ಹಂಗೆ ನನ್ನ ತಲೆಯಲ್ಲಿ ಹಂಗೆ ಥಾಟ್ ಬಂತು. ಬಟ್ ಆ್ಯಕ್ಚುಲಿ ಏನು ಮೇಡಮ್ ಅದು ಆ ಥರ ಹಿಂಗೆ ಮಾಡ್ತಾರಲ್ಲ, ಹಿಂಗೆ ಅದಕ್ಕೆ ಏನಾದರೂ ಸೈಂಟಿಫಿಕ್ ಹಿನ್ನೆಲೆ ಇದೆಯಾ ಅಥವಾ ಸುಮ್ಮನೆ ಮಾಡೋದ ಹೇಗೆ? ಸರ್, ಈಗ ಸಾಮಾನ್ಯವಾಗಿ ಈ ಥರ ಕಿವಿಯನ್ನು ಹಿಡಿದುಕೊಂಡು ಕುತ್ಕೊಂಡು ಎದ್ದು ಮಾಡೋಂಥ ಒಂದು ನಮಸ್ಕಾರದ ಭಂಗಿ ಏನಿದೆ, ಅದನ್ನು ನಾವು ಗಣಪತಿ ದೇವಸ್ಥಾನದಲ್ಲಿ ನೋಡ್ತೀವಿ. ಗಣಪತಿಯ ಮುಂದೆ ಸಾಮಾನ್ಯವಾಗಿ 2 ಕಿವಿಗಳನ್ನು, ಬಲ ಕೈಯಿಂದ ಎಡ ಕಿವಿ, ಎಡ ಕೈಯಿಂದ ಬಲ ಕಿವಿನ ಹಿಡ್ಕೊಂಡು ಒಂಥರ ತಪ್ಪಾಯಿತು ಅಂತೇಳಿ ಕೂತ್ಕೊಂಡು ಎದ್ದು ಗಣಪತಿ ಮುಂದೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಇದು ಗಣಪತಿ ದೇವಸ್ಥಾನದಲ್ಲಿ, ಏಕೆಂದರೆ ಗಣಪತಿ ಅಂದರೆ ವಿದ್ಯೆ, ಬುದ್ಧಿ ಇವೆರಡನ್ನೂ ಕೊಡುವಂತಹ ಪ್ರಧಾನವಾದ ದೇವರು ಅಂತ. ಹಾಗಾಗಿ ಇದನ್ನು ಇತ್ತೀಚಿನ ದಿನದಲ್ಲಿ ಅಮೆರಿಕ ಬೇರೆ ಬೇರೆ ದೇಶದಲ್ಲಿ ಇದ್ರ ಬಗ್ಗೆ ಸುಮಾರು ಎಕ್ಸ್ಪೆರಿಮೆಂಟೇಷನ್ ಮಾಡಿದ್ದಾರೆ. ಬಟ್ ಮೇಡಮ್, ಅದಕ್ಕಿಂತ ಮುಂಚೆ ಇನ್ನೊಂದು ನೆನಪು ಬಂತು. ನಾವು ಚಿಕ್ಕವರಿದ್ದಾಗ ಮೇಷ್ಟ್ರು ಈ ತರ ಮಾಡಿಸ್ತಿದ್ರು. ಏನೋ ತಪ್ಪು ಮಾಡಿದ್ರೆ ಹಿಂಗೆ ಹಿಡ್ಕೊಂಡು ಹಿಂಗೆ ಕೂತ್ಕೋ ನೀನು, ಇಲ್ಲ ಹಿಡ್ಕೊಂಡು ನಿಂತ್ಕೋ, ಈ ತರ ಮಾಡಿಸ್ತಾ ಇದ್ದು ನೋಡಿ. ಅದಕ್ಕೋಸ್ಕರನೇ ನಾವು ಗುರುಗಳನ್ನ ದೇವರ ಸ್ಥಾನವನ್ನು ಅವ್ರಿಗೆ ನೀಡಿರೋದು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಅಂದರೆ ಆಚಾರ್ಯ, ನಮ್ಮ ಗುರುಗಳು ಬರೀ ನಮಗೆ ಪಾಠ ಮಾತ್ರ ಕಲಿಸ್ತಿರ್ಲಿಲ್ಲ, ಬದುಕನ್ನು ಕಲಿಸ್ಕೊಡ್ತಾ ಇದ್ರು. ಇದರ ಜೊತೆಗೆ ನಮಗೆ ಬೇಕಾದಂತಹ ಎಷ್ಟು ಚೆನ್ನಾಗಿ ಇದೊಂದು ಕೆಲವು ನಮ್ಮ ಮೆದುಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂದರೆ ಈ ಒಂದು ಭಂಗಿ ಇದೆಯಲ್ಲ. ಇತ್ತೀಚಿನ ದಿನದಲ್ಲಿ ಹೊರ ದೇಶಗಳಲ್ಲಿ ಇದನ್ನು ಆಕ್ಯುಪೇಷನಲ್ ಥೆರಪಿ ಅಂತ ಕೆಲವೊಂದು ಥೆರಪಿಗಳನ್ನು ಮಾಡ್ತಾರೆ. ಅಂದರೆ ಸ್ವಲ್ಪ ಬುದ್ಧಿ ಕಮ್ಮಿ ಇರುವಂತಹ ಮಕ್ಕಳಿರ್ತಾರಲ್ಲ, ಬುದ್ಧಿಮಾಂದ್ಯ ಮಕ್ಕಳಾಗಿರ್ಬೋದು, ಆಟಿಸಮ್ ಸ್ಪೆಕ್ಟ್ರಲ್ ಡಿಸಾರ್ಡರ್ ಅಂತಹ ಮಕ್ಕಳುಗಳಾಗಿರ್ಬೋದು, ADHD ಮಕ್ಕಳುಗಳಾಗಿರ್ಬೋದು, ಇಂತಹ ಮಕ್ಕಳುಗಳಿಗೆ ಸ್ವಲ್ಪ ಅವರ ಕಲಿಕೆಯನ್ನು ಇಂಪ್ರೂವ್ ಮಾಡೋದಕ್ಕೆ, ಅವರಿಗೆ ಕಲಿಕೆಯಲ್ಲಿ ಮುಂದುವರಿಯೋದಕ್ಕೋಸ್ಕರ ಈ ಥರದ ಕೆಲವು ಥೆರಪಿ ಅಂತ ಮಾಡ್ತಾ ಇದ್ದಾರೆ. ಇದನ್ನು ಚಿಕಿತ್ಸೆ ಅಂತ ಮಾಡ್ತಾ ಇದ್ದಾರೆ. ಆದರೆ ಈ ಚಿಕಿತ್ಸೆ ಮೊದಲಿನಿಂದ ನಮ್ಮ ಪೂರ್ವಜರು ಅದನ್ನು ನಮ್ಮ ರೂಢಿಯಲ್ಲಿ ಒಂದು ಸಂಪ್ರದಾಯನ ಥರ ಆಚರಣೆಯಲ್ಲೇ ನಮ್ಮನ್ನು, ಅದಕ್ಕೆ ನೋಡಿ ನಮ್ಮ ದೇಶವನ್ನು ಕೆಲವರು ಹವಾಡಿಗರ ದೇಶ ಅಂತ ಆಡ್ಕೊಳ್ತಾ ಇದ್ರಂತೆ. ಭಾರತದಲ್ಲಿ ಅವರೆಲ್ಲ ನಡೆಸುವ ಎಲ್ಲ ಅವರ ಆಚಾರ ವಿಚಾರಗಳು, ಸಂಪ್ರದಾಯಗಳು ಎಲ್ಲ ಮೂಢನಂಬಿಕೆಗಳು ಅಂತ. ಮೂಲದಲ್ಲಿ ಯಾವುದು ಮೂಢನಂಬಿಕೆ ಇಲ್ಲ. ಯಾವುದೇ ಒಂದು ವಿಚಾರ ತಗೊಳ್ಳಿ, ಮೂಲನ ನೀವು ನೋಡ್ತಾ ಹೋದರೆ ಅದು ವೈಜ್ಞಾನಿಕವಾದ ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿದೆ. ಅವರಿಗೆ, ನಮ್ಮ ಹಿರಿಯರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ಗೊತ್ತಿತ್ತು ಅವ್ರಿಗೆ. ಏನಂದರೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಗೊತ್ತಿತ್ತು. ಆದರೆ ಹೆಂಗಾಗುತ್ತದೋ ಯಾವ ರೀತಿ ಅನ್ನೋದು ಗೊತ್ತಿಲ್ಲದೆ ಇರಬಹುದು, ಆದರೆ ಇದು ಮಾಡಿದ್ರೆ ಈ ಥರ ಎಫೆಕ್ಟ್ ಇದೆ ಅಂತ ಗೊತ್ತಿತ್ತು. ಆದರೆ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕೊಡುವುದರಲ್ಲಿ ಅವರೆಲ್ಲೋ ಅಷ್ಟೊಂದು ಕೊಡ್ತಾ ಇಲ್ಲದ ಕಾರಣ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ.
ಮತ್ತೇನು ಮಾಡಿದ್ದೀವಿ, ಮೂಲವನ್ನು ಬಿಟ್ಟು ಅದ್ರ ಜೊತೆಗೆ ಈ ಡೆಕೋರೇಷನು ಜಾಸ್ತಿ ಆಗಿಬಿಟ್ಟಿದೆ. ಈಗ ಪೂಜೆ ಅಂದರೆ ಪೂಜೆಯ ಜೊತೆ ಮೊದಲು ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಬಹಳ ಅಚ್ಚುಕಟ್ಟಾಗಿ ಎಲ್ಲರೂ ಮಾಡ್ತಾಯಿದ್ರು. ಇವಾಗ ಅದಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಎಕ್ಸ್ಪೆನ್ಸಿವ್ ಒಂದು ಅದು ಬಿಸ್ನೆಸ್ ಥರ ಆಗೋಗಿದೆ. ಕಳಸಗಳಿಟ್ಟು ತುಂಬ ಅಲಂಕಾರ ಮಾಡಿ, ಅಂದರೆ ಇದೆಲ್ಲ ನಾವೇ ಮಾಡ್ಕೊಂಡಿರೋದು. ಆದರೆ ಪೂಜೆಯ ಹಿಂದೆನೂ ವೈಜ್ಞಾನಿಕತೆ ಇದೆ. ಆದರೆ ಅದನ್ನು ವೈಭವೀಕರ ಮಾಡ್ಕೊಂಡು ನಾವು ಏನು ಮಾಡಿದ್ದೀವಿ, ಕೊನೆಗೆ ನಾವೇ ಬೈತೀವಿ, ಅಯ್ಯೋ ನಮ್ಮ ಸಂಪ್ರದಾಯಗಳು ಸರಿ ಇಲ್ಲ, ನಮ್ಮ ಆಚಾರ ವಿಚಾರ ನಾವೇ ಹೇಳ್ಕೊಂತೀವಿ. ಕಾರಣ ಮೂಲ ಗೊತ್ತಿಲ್ಲ ನಮಗೆ. ಇಲ್ಲಿ ದೇವಸ್ಥಾನಗಳಲ್ಲಿ ಅದನ್ನ ಮಾಡ್ತಿದ್ರು, ಶಾಲೆಗಳಲ್ಲಿ ಅದನ್ನ ಮಾಡ್ತಾಯಿದ್ರು. ಈಗ ಅದನ್ನು ಹೊರ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಸೂಪರ್ ಬ್ರೈನ್ ಯೋಗ ಅಂತ ಕರೀತಾರೆ ಅವರು. ಅದಕ್ಕೆ ಹೊಸ ಹೆಸರು ಕೊಟ್ಬಿಟ್ಟಿದ್ದಾರೆ, ಸೂಪರ್ ಬ್ರೈನ್ ಯೋಗ. ಈ ಸೂಪರ್ ಬ್ರೈನ್ ಯೋಗನ ಶಿಕ್ಷಕರು ಗುರುಗಳು ಯಾವಾಗಲೂ ಮಾಡಿಸ್ತಾ ಇದ್ರು ಶಾಲೆಗಳಲ್ಲಿ. ದೇವಸ್ಥಾನದಲ್ಲಿ ಅವಾಗ ಹೆಂಗೆ ಅಂದರೆ ಒಂದು ಅಭ್ಯಾಸ ಯಾವ ಥರ ಇತ್ತು ನಮ್ಮಲ್ಲಿ ಅಂದರೆ ರೂಢಿ, ದಿನ ದೇವಸ್ಥಾನಕ್ಕೆ ಹೋಗೋದು. ದಿನ ದೇವಸ್ಥಾನಕ್ಕೆ ಹೋದಾಗ ಒಂದಷ್ಟು 14 ಸಲ 21 ಸಲ ಈ ಥರ ಗಣಪತಿಯ ಮುಂದೆ ನಾವು ಈ ಒಂದು ಭಂಗಿಯಲ್ಲಿ ಮಾಡೋದು. ಸೊ ಏನಾಗ್ತಾ ಇತ್ತು, ಇದು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಕಾಗ್ನೇಟಿವ್ ಅಂದರೆ ನಮ್ಮ ಬುದ್ಧಿಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ. ಆಮೇಲೆ ಎಮೋಷ್ನಲ್ ರೆಗ್ಯುಲೇಷನ್ಗಳು ಒಂದು ಹಂತಕ್ಕೆ ಬರುತ್ತೆ. ಎಷ್ಟು ದೇಹದಲ್ಲಿ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳು ಇದು ಮಾಡಿದಾಗ 1 ಸಲ 2 ಸಲಕ್ಕಾಗಲ್ಲ, 14 ಸಲ 21 ಸಲ. ಅದಕ್ಕೆ ನೋಡಿ 21 ನೀನು ನಮಸ್ಕಾರ ಮಾಡೋನವರು 21 ಸಲ ಇದನ್ನು ಮಾಡೋರು. ಏನಕ್ಕೆ ಅಂದರೆ ಆ ಥರ ಮಾಡಿದಾಗ ಬದಲಾವಣೆ ಆಗುತ್ತೆ. ಒಂದು ಸಲಕ್ಕೆ ಖಂಡಿತ ಏನೂ ಬದಲಾವಣೆ ಆಗಲ್ಲ. ಸೊ ಏನೇನು ಬದಲಾವಣೆ ಆಗುತ್ತೆ, ಇದು ಯಾವ ಥರ ಮಾಡ್ತಾರೆ ಅಂದರೆ ಬಲ ಕೈಯಿಂದ ಎಡಕಿವಿಯ ತುದಿಯನ್ನು ಹಿಡ್ಕೊಂತಾರೆ, ಎಡಕೈಯಿಂದ ಬಲ ಕಿವಿಯ ತುದಿಯನ್ನು ಇಟ್ಕೊತಾರೆ. ಆಮೇಲೆ ಕುಳಿತು ಏಳೋದು, ಹಿಮ್ಮಡಿಯ ಮೇಲೆ ಹೆಚ್ಚು ಭಾರ ಬೀಳುತ್ತೆ, ಕುದಿತು ಎದ್ದೇಳೋದನ್ನು ಮಾಡ್ತಾರೆ. ಕೂತ್ಕೋಬೇಕಾದ್ರೆ ಉಸಿರನ್ನು ತಗೋಬೇಕು, ಆ್ಯಕ್ಚುಲಾಗಿ ಎದ್ದೇಳಬೇಕಾದ್ರೆ ಉಸಿರನ್ನು ಬಿಡಬೇಕು. ಈ ಭಂಗಿಯಲ್ಲಿ 14 ಸಲ ಮಾಡಬೇಕು, ಇಲ್ಲ 21 ಸಲ ಮಾಡಬೇಕು. ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಬಲಭಾಗದ ಮೆದುಳು ಎಡಭಾಗದ ಮೆದುಳು ಎರಡು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ನಮಗೆ ಸಾಮಾನ್ಯವಾಗಿ ನೋಡಿ ಒಂದು ಕಡೆ ಮಾತ್ರ ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತೀವಿ ನಾವು. ಬಲಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಎಡಭಾಗದ್ದು ಎಲ್ಲ ದೇಹದ ಎಡಭಾಗ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಎಡಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ದೇಹದ ಬಲಭಾಗ ಆ್ಯಕ್ಟಿವೇಟ್ ಆಗಿರುತ್ತೆ. ಮತ್ತು ಬಲಭಾಗದ ಮೆದುಳು ಎಡಭಾಗದ ಮೆದುಳು ಅಂತ ನಾವು ನೋಡಿದಾಗ ಎಮೋಷನಲು ಕ್ರಿಯೇಟಿವಿಟಿ, ಬಲಭಾಗದಾದರೆ ಎಡಭಾಗದ್ದು ಲಾಜಿಕಲ್ ಥಿಂಕಿಂಗು, ಲ್ಯಾಂಗ್ವೇಜು, ಈ ಥರದ್ದು. ಸೊ ನಿಮಗೆ ಎಲ್ಲ ಆ್ಯಕ್ಟಿವೇಟ್ ಆದರೆ ಮನುಷ್ಯ ನೋಡಿ ಅವಾಗೇನಾಗುತ್ತೆ, ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಕೋಆರ್ಡಿನೇಷನ್, ನಾವು ಏನೇ ಕೆಲಸ ಮಾಡಬೇಕಾದ್ರೆ ಒಂದು ಕೋಆರ್ಡಿನೇಟೆಡ್ ವೇಲಿ ಮಾಡ್ತೀವಿ. ಅದ್ರ ಜೊತೆಗೆ ಕಾಗ್ನೇಟಿವ್, ನಮ್ಮ ಬುದ್ಧಿಮತ್ತೆ ಚೆನ್ನಾಗಿರುತ್ತೆ. ಮೆಮೊರಿ, ಮಕ್ಕಳಿಗೆ ಯಾಕೆ ಮಾಡಿಸ್ತಾ ಇದ್ರು ಶಾಲೆಗಳಲ್ಲಿ ಅಂದರೆ ಮೆಮೊರಿ, ಅವನು ಅದನ್ನು ಜ್ಞಾಪಕ ಇಟ್ಕೊಳ್ಳೋದು. ಪ್ರತಿಯೊಂದು ಆವಾಗಿನ ಒಂದು ಗುರುಕುಲ ಪದ್ಧತಿ ಇತ್ತಲ್ಲ, ವೈಜ್ಞಾನಿಕವಾಗಿ ಇತ್ತು ಅದು. ನಂತರ ಮೆಕ್ಯಾಲೆ ಇದರಲ್ಲಿ ಬದಲಾವಣೆಗಳಾಯಿತು. ನಮಗೆ ಮೂಲನ ನಾವು ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ಲ. ಅದಕ್ಕೆ ನಾವು ಬಹಳಷ್ಟು ಟೀಕೆಗಳನ್ನು ಮಾಡ್ತೀವಿ. ನಮ್ಮ ಧರ್ಮ ನಮ್ಮ ಆಚಾರ ವಿಚಾರಕ್ಕೆ ಟೀಕೆ ಏನಕ್ಕೆ ಮಾಡ್ತೀವಿ ಅಂದರೆ ಮೂಲ ಗೊತ್ತಿಲ್ಲ ನಮಗೆ. ಬೇರೆ ಅದರಿಂದ ಆಗುವ ತೊಂದರೆಗಳ ಬಗ್ಗೆ ನಾವು ಮಾತಾಡ್ತೀವಿ, ಮೂಲನ ನಾವು ನೋಡಬೇಕು. ಸೊ ಶಾಲೆಗಳಲ್ಲಿ ಇದನ್ನು ಮಾಡಿಸ್ತಾಯಿದ್ರು. ಸೊ ಇದು ಮೊದಲನೇದಾಗಂಥದ್ದು. ಮೆಮೊರಿ ಚೆನ್ನಾಗಾಗಬೇಕು, ಕೋಆರ್ಡಿನೇಷನ್ ಆಟಾನಮಸ್ ನರ್ವಸ್ ಸಿಸ್ಟಮು, ಮೋಟಾರ್ ಕಾರ್ಟೆಕ್ಸು ಇವೆಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ, ಕೋಆರ್ಡಿನೇಷನ್ನು ಇವೆಲ್ಲ ಚೆನ್ನಾಗಾಗಬೇಕು ಅಂದರೆ ಈ ಒಂದು ಭಂಗಿಯನ್ನು ಮಾಡಿದಾಗ ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಎರಡನೇದು, ಈಗ ಆರಿಕ್ಯುಲರ್ ಆಕ್ಯುಪ್ರೆಷರ್ ಅಂತ ಕರಿತೀವಿ. ಆರಿಕ್ಯುಲರ್ ಆಕ್ಯುಪ್ರೆಷರ್ ಅಂದರೆ ಕಿವಿಯ ಮೇಲೆ, ಈಗ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಅಂತ 2 ಥೆರಪಿಗಳಿದೆ. ಆಕ್ಯುಪ್ರೆಷರ್ ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ನಾಡಿಗಳು ಅಂತ ಅಂತಾರೆ, ಪ್ರೆಷರ್ ಪಾಯಿಂಟ್ಸ್ ಅಂತ. ಆ ಪ್ರೆಷರ್ ಪಾಯಿಂಟ್ಸ್ಗಳ ಮೇಲೆ ನೀವು ಒತ್ತಡವನ್ನು ಹಾಕಿದಾಗ ದೇಹದ ಒಳಗಡೆ ಬೇಕಾದಷ್ಟು ಬದಲಾವಣೆಗಳು ಆಗುತ್ತೆ. ಆಕ್ಯುಪ್ರೆಷರ್ ಅಂತ ಅದನ್ನ ಕರೀತಾರೆ. ಆಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆ. ಈ ಪ್ರೆಷರ್ ಪಾಯಿಂಟ್ಗಳಲ್ಲಿ ಸೂಜಿಯ ಮುಖಾಂತರ ಚುಚ್ಚಿ ನಿಮಗೆ ಚಿಕಿತ್ಸೆ ಕೊಟ್ಟಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ತಲೆನೋವು ಆಗಿರ್ಬೋದು, ಮೈಗ್ರೇನ್ಗೆ ವರ್ಕ್ ಆಗುತ್ತೆ. ಎಲ್ಲದಕ್ಕೂ, ಎಲ್ಲ ಕಾಯಿಲೆಗಳಿಗೂ ಆಕ್ಯುಪ್ರೆಷರ್ ಆಕ್ಯುಪಂಚರಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಫಲಿತಾಂಶವನ್ನು ನಾವು ನೋಡ್ಬೋದು. ಬಟ್ ಸರಿಯಾಗಿ ಮಾಡೋರ ಹತ್ರ ನಾವು ಮಾಡಿಸ್ಕೋಬೇಕು. ಎಕ್ಸ್ಪರ್ಟ್ಸ್ ಇದ್ದಾಗ ತುಂಬ ಚೆನ್ನಾಗಿ ಅದು ವರ್ಕ್ ಆಗೇ ಆಗುತ್ತದು. ಏಕೆಂದರೆ ಆ ಒಂದು ನರಗಳು ಎಲ್ಲೆಲ್ಲೂ ಹೋಗಿರುತ್ತೆ. ಈಗ ವೇಗಸ್ ನರ್ವ್ ಆಗಿರ್ಬೋದು, ಅಥವಾ 10th ಕ್ರೇನಿಯಲ್ ನರ್ವ್, ಅದು 9th ಕ್ರೇನಿಯಲ್ ನರ್ವು, ಈ ಥರ ಬೇರೆ ಬೇರೆ ನರಗಳು, ಗ್ಲಾಸೋಫೆರೆಂಜಿಯಲ್ಲು, ಇವೆಲ್ಲ ನರ್ವ್ಗಳಿರುತ್ತಲ್ಲ, ಆ ನರಗಳ ಮೇಲೆ ಪ್ರೆಷರ್ ಹಾಕಿದಾಗ ಆ್ಯಕ್ಟಿವೇಶನ್ ಅದು ಆಗೋಂಥದ್ದು. ಇಲ್ಲೇನಾಗುತ್ತೆ, ಇದು ಆರಿಕ್ಯುಲರ್ ಆಕ್ಯುಪ್ರೆಷರ್ ಅಂದರೆ ಕಿವಿಯ ಮೇಲೆ. ಈಗ ಕಿವಿಯ ತುದಿನ ನಾವು ಇಟ್ಕೊಳ್ತೀವಲ್ವ, ಆವಾಗ ಒಂದು ಅದ್ಭುತವಾದ ಒಂದು ಪ್ರಕ್ರಿಯೆ ನಡೆಯುತ್ತೆ. ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಕಿವಿ ಮಸಾಜ್ ಮಾಡಬೇಕು, ಪಾದಗಳನ್ನು ಮಸಾಜ್ ಮಾಡಬೇಕು. ಪಾದಗಳನ್ನು ಬಹಳ ಸ್ಮೂತಾಗಿ ಮೆದುವಾಗಿ ಮಸಾಜ್ ಮಾಡೋದು, ಕಿವಿಗಳನ್ನು ಮಸಾಜ್ ಮಾಡೋದು, ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಡೋ ಅಂಥದ್ದು,
ಪ್ರಾಣಾಯಾಮ ಮಾಡ್ತೀವಲ್ಲ ಆಗಲೂ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ತಣ್ಣೀರನ್ನು ಕುಡಿಯೋದು, ತಣ್ಣೀರು ಸ್ನಾನ ಮಾಡೋದು, ಈ ಥರದ್ದು ಬಹಳಷ್ಟು ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ. ಇಲ್ಲಿ ಕಿವಿಯನ್ನು ನಾವು ಮಸಾಜ್ ಅಂದರೆ ಇಲ್ಲಿಂದ ಪ್ರೆಸ್ ಮಾಡ್ತೀವಲ್ವಾ, ಆಕ್ಯುಪ್ರೆಷರ್, ಆರಿಕ್ಯುಲರ್ ಆಕ್ಯುಪ್ರೆಷರ್ ಅಂತ ಆ ಪ್ರಕ್ರಿಯೆ ಆಗೋದ್ರಿಂದ ಏನಾಗುತ್ತೆ, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಯಿತು. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಯಿತು ಅಂದರೆ ರ್ಯಾಷನಲ್ ಬ್ರೈನ್, ಅದು ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ಎಲ್ಲದೂ ಮೆಮೊರಿ ಆಗಿರ್ಬೋದು, ನಾವು ಈಗ ಮಗುವಿಗೆ ಕಲಿಕೆಗೆ ಏನು ಬೇಕೋ ಅದೆಲ್ಲದೂ ಅಲ್ಲಿ ಸಿಕ್ತಲ್ಲ ಅವನಿಗೆ. ಹೀಗೆ ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಶಿಕ್ಷೆ ಕೊಡ್ತಾ ಇದ್ದಿದ್ದು ನಮ್ಮ ಈ ಹಿರಿಯರು ಗುರುಗಳು. ಅವಾಗ ಶಿಕ್ಷೆ ಅಂತನ್ನೋರು, ಶಿಕ್ಷೆ ಅಲ್ಲ ಅದು ಥೆರಪಿ. ಅದು ಇವಾಗ ಆ ಶಿಕ್ಷೆನ ಥೆರಪಿ ಅಂತಾರೆ, ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಅವಾಗ ಅವನೇನೋ ತಪ್ಪು ಮಾಡಿದಾಗ ಅದು ಮಾಡೋರವರು, ಅದು ಫ್ರೀಯಾಗಿ ಗುರುಗಳು ಕೊಡ್ತಿದ್ದಂತಹ ಒಂದು ಕಾಣಿಕೆ. ಇವಾಗ ದುಡ್ಡು ಕೊಡಬೇಕು. ತಪ್ಪು ಮಾಡಿದ್ರೆ ಫಸ್ಟ್ ಕಿವಿ ಹತ್ರನೇ ಬರೋದು, ಕಿವಿ ಹಿಂಡವರು, ಕಿವಿ ಹೌದು, ಕಿವಿನೇ ಬೇರೆ ಕಿವಿ ಸಿಗ್ತಾ ಇತ್ತು. ಬಟ್ ಅವ್ರಿಗೆ ಇದರಿಂದ ಈ ಥರ ಪ್ರಯೋಜನ ಅಂತ ಗೊತ್ತಿತ್ತಾ ಇಲ್ವಾ. ಆದರೆ ಇದು ಒಂದು ಥೆರಪಿ ಥರ ಆಗುತ್ತೆ. ಮೆಮೊರಿ ಅವನು ಆಮೇಲೆ ಕಲಿತಾನೆ. ಅವನು ಆ ಹುಡುಗ ಸ್ಟುಡಿಯಸ್ ಆಗ್ತಾನೆ, ಚೆನ್ನಾಗಿ ಓದ್ತಾನೆ. ಕಾರಣ ಏನು ಅಂದರೆ ಇದು ಥೆರಪಿ ಥರ ಕೆಲಸ ಮಾಡೋದ್ರಿಂದ ಆ ಹುಡುಗ ಅದ್ಭುತವಾಗಿ ಕೆಲಸಗಳನ್ನ ಇದನ್ನೆಲ್ಲ ಮಾಡ್ತಾನೆ. ಇದರ ಜೊತೆಗೆ ಅದು ಮೆದುಳಿನಲ್ಲಿ ಆಲ್ಫಾ ವೇವ್ ಕ್ರಿಯೇಟ್ ಆಗುತ್ತೆ. ಕಾಮ್, ಕೂಲ್, ಮೆದುಳಿನಲ್ಲಿ ವೇವ್ಗಳ ಬಗ್ಗೆ ಹೇಳಿದ್ದೀನಿ, ಅಲೆಗಳ ಬಗ್ಗೆ. ಈ ಫೈರಿಂಗ್ ಆಗ್ತಾ ಇದೆ, ಅವನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಗಿಜಿ ಆಗ್ತಿದೆ, ಎಲ್ಲ ಇದ್ದಾಗ ಏನಾಗುತ್ತೆ, ಈ ಆರಿಕ್ಯುಲರ್ ಪ್ರೆಷರನ್ನು ನಾವು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಆಲ್ಫಾ ವೇವ್, ಮೆದುಳಿನಲ್ಲಿ ಆಲ್ಫಾ ವೇವ್ ಉತ್ಪಾದನೆಯಾಗುತ್ತೆ. ಆಲ್ಫಾ ವೇವ್ ಆದಾಗ ಒಂದು ಕಾಮ್ನೆಸ್, ಕೂಲ್ನೆಸ್ ಬರುತ್ತೆ. ಅವನು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಗ್ರಹಿಸ್ತಾನೆ. ಅವನಿಗೆ ಹೇಳಿದ್ದೆಲ್ಲ ಅರ್ಥ ಆಗ್ತಾ ಬರುತ್ತೆ. ಈಗ ಮ್ಯಾಥಮೆಟಿಕ್ಸು, ಇಂಗ್ಲೀಷೆಲ್ಲ ಕಷ್ಟ ಪಾಪ ಮಕ್ಕಳಿಗೆ, ಅದೆಲ್ಲ ಅವನು ಬಹಳ ಬೇಗ ಗ್ರಹಿಸುವಂತಹ ಶಕ್ತಿಯನ್ನು ಅವನು ಪಡಿತಾನೆ. ಹಾಗಾಗಿ ಇದು ಶಿಕ್ಷೆ ಖಂಡಿತ ಅಲ್ಲ, ಇದೊಂದು ಥರದ ಥೆರಪಿ ಅಂತಲೇ ನಾವು ಹೇಳಬಹುದು. ಸೂಪರ್ ಬ್ರೈನ್ ಯೋಗ ಅಂತ ನಾನು ಕೂಡ ಕೇಳಿದ್ದೆ, ಬಟ್ ನಾನು ಅದನ್ನು ಯಾವಾಗೂ ಡಿಗ್ ಮಾಡೋಕ್ಕೆ ಹೋಗಿಲ್ಲ. ನೀವು ಈಗ ಹೇಳಿದ ಮೇಲೆ ನನಗೆ ಇಂಡಿಯಾದಲ್ಲೂ ಈ ಥರದ್ದು ಕಲಿಸ್ತಾ ಇದ್ದಾರೆ? ಇಲ್ಲ ಸರ್, ಇನ್ನೂ ಆ ಥರ ಪ್ರಾಕ್ಟೀಸ್ ಏನೂ ಮಾಡ್ತಾ ಇಲ್ಲ. ಏಕೆಂತಂದರೆ ಇದನ್ನು ಹೊರಗಡೆ ಜಾಸ್ತಿ ಆದಾಗ ಆ ಶಂಕದಿಂದ ಬಂದರೆ ತೀರ್ಥ ಅಂತ ಅವರೆಲ್ಲ ಹೇಳಿದ ಮೇಲೆ ನಾವು ಅದನ್ನು ಮಾಡ್ತೀವಿ. ಅಲ್ಲಿವರೆಗೂ ಯಾವ ಬಿಡು ಏನು ಅದೇನು ಅಡುಗುಲಜ್ಜಿದು ಅಂತಂತ ಆ ಥರ ಒಂಥರ. ಹಾಗಾಗಿ ಇನ್ನೂ ಅಂಥದ್ದು ಬಂದಿಲ್ಲ. ಬಟ್ ಮಾಡಿದ್ರೆ ನಿಜವಾಗ್ಲೂ ಅದರಿಂದ ಬಹಳ ಅನುಕೂಲ ಆಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿ ಏನು ಈ ಒಂದು ಪ್ರಕ್ರಿಯೆ ಮಾಡ್ಬೇಕಾದ್ರೆ ಏನು ಅಂದರೆ, ಈಗ ಕಿವಿನ ಹಿಡ್ಕೊಂಡು ಇನಲೇಷನ್, ದೀರ್ಘವಾಗಿ ಉಸಿರು ತಗೊಂಡು ಪುನಃ ಎದ್ದೇಳಬೇಕಾದ್ರೆ ದೀರ್ಘವಾಗಿ ಉಸಿರು ಬಿಡ್ತೀವಿ. ಬ್ರೀದಿಂಗ್ ಮತ್ತು ಗ್ರೌಂಡಿಂಗ್ ಎರಡು ನಡೆಯುತ್ತಲ್ಲಿ. ಬ್ರೀದಿಂಗ್ ಅಂದರೆ ದೀರ್ಘವಾಗಿ ಇನಲೇಷನ್ ಎಕ್ಸಲೇಷನ್ನು ಮಾಡಿದಾಗ ಪ್ರಾಣಾಯಾಮ. ಬದುಕಿನ ಬಹಳ 3 ಮುಖ್ಯ ಕೀಲಿ ಕೈಗಳು ಅಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡ್ತಾಯಿದ್ರೆ ಮನುಷ್ಯ ಅವನು ಬೇರೆ ಒಂದು ಲೆವೆಲ್ಗೆ ಹೊರಟೋಗ್ಬೋದು. ಅವನು ಅಂದರೆ ಅದನ್ನು ಸತತವಾಗಿ ಮಾಡ್ತಾನೆ ಬರಬೇಕು. ತುಂಬಾ ಅಲ್ಲ, ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ, ಅಷ್ಟು ಮಾತ್ರ. ಹಂಗೆ ಅಂದ್ಕೊಂಡು ಯಾವಾಗಲೂ ನಾನು ಅದೇ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದರಿಂದ ಅಡ್ವರ್ಸ್ ಎಫೆಕ್ಟು ಆಗಿಬಿಡುತ್ತೆ ಅತಿಯಾಗಿ ಮಾಡಿದಾಗ. ಇದು ಒಂದು ನಿಯಮಿತವಾಗಿ ಅದನ್ನು ಮಾಡ್ಕೊಂಡು ಬಂದಾಗ ಅದರಿಂದ ಬಹಳಷ್ಟು ಪ್ರಯೋಜನಗಳಾಗುತ್ತೆ. ಇಲ್ಲೇನಾಗುತ್ತೆ, ಉಸಿರನ್ನು ತೆಗೆದು ಎಷ್ಟು ಜನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಗಣಪತಿ ದೇವಸ್ಥಾನದಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಮಾಡಿದಾಗ ಏನಾಗುತ್ತೆ, ಪ್ರಾಣಾಯಾಮ ಥರನೇ ಅದನ್ನು ದೀರ್ಘವಾಗಿ ಉಸಿರನ್ನ ತಗೊಂಡು ಬಿಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದ ಮೆದುಳಿನ ಮೊದಲನೇದಾಗಿ ಮೆದುಳಿಗೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಆಕ್ಸಿಜನ್ ಸಪ್ಲೈ ನರಕೋಶಗಳಿಗೆ ಜಾಸ್ತಿ ಆಗ್ತಾ ಬರುತ್ತೆ. ಮೆದುಳು ಚುರುಕಾಗುತ್ತೆ. ಯಾವಾಗ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ, ಬ್ರೈನ್ ಫಾಗ್ ಅಂತೀವಲ್ಲ, ಏನು ಅರ್ಥನೇ ಆಗ್ತಾಯಿಲ್ಲ. ಒಂಥರ ಗರ ಬಡ್ದವರು ಮಂಕಾಗ್ಬಿಟ್ಟಿದ್ದಾರೆ, ಗರ ಬಡ್ದಿದೆ, ಯಾಕೋ ಒಂಥರ ಆಗೋಗಿದ್ದಾರೆ, ಏನಂದರೆ ಆಕ್ಸಿಜನ್ ಸಪ್ಲೈನೇ ಆಗ್ತಾಯಿಲ್ಲ ಸರಿಯಾಗಿ. ಹಾಗಾಗಿ ಆಕ್ಸಿಜನ್ ಸಪ್ಲೈ ಯಾವಾಗ ಚೆನ್ನಾಗಾಗುತ್ತೆ ಆವಾಗ ಮೆದುಳು ಬಹಳ ಚುರುಕಾಗಿರುತ್ತೆ. ಮೆದುಳು ಬಹಳ ಅದ್ಭುತ, ಅದೊಂದು ಸಂಕೀರ್ಣವಾದ ಹಂಗೆ ಅನ್ಬೋದು. ಹಾಗಾಗಿ ಚುರುಕಾದಾಗ ಏನಾಗುತ್ತೆ, ಓದೋದ್ರಲ್ಲಿ ಚೆನ್ನಾಗಿ ಓದ್ತಾರೆ. ಎಲ್ಲದೂ ಅವರ ವಿದ್ಯಾಭ್ಯಾಸ ಆಗ್ಬೋದು, ಬುದ್ಧಿಮತ್ತೆ ಆಗ್ಬೋದು, ಎಲ್ಲ ಅದ್ಭುತವಾಗಿರುತ್ತೆ. ಗ್ರೌಂಡಿಂಗ್ ಬಹಳಷ್ಟು ಸಲ ಹೇಳಿದ್ದೀನಿ. ಇತ್ತೀಚಿನ ದಿನದಲ್ಲಿ ಪಾಶ್ಚಿಮಾತ್ಯರು ಇದ್ರ ಬಗ್ಗೆ ಎಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಇದನ್ನು ನಾವು ಮಾಡೋದು ದೇವಸ್ಥಾನದಲ್ಲಿ ನಾವು ಮಾಡಿದಾಗ ಏನಾಗುತ್ತೆ, ಗ್ರೌಂಡಿಂಗ್ ಅಂದರೆ ನಮ್ಮ ಪಾದ ನೆಲದಲ್ಲಿರುತ್ತೆ,
ಆಮೇಲೆ ಆ ದೇವಸ್ಥಾನದ ಪರಿಸರನೇ ಬೇರೆ ಇರುತ್ತೆ, ಆ ವೈಬ್ರೇಷನ್ನೇ ಬೇರೆ ಥರ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವ ಕೆಲವೊಂದು ಅಯಾನ್ಗಳೇನಾಗುತ್ತೆ ಆ ಒಂದು ಭೂಮಿ ಇರುತ್ತಲ್ಲ ಅಲ್ಲಿದು ಅಂದರೆ ಅಲ್ಲಿ ವೈಬ್ರೇಷನ್ನೇ ಬೇರೆ ಥರ ಇರುತ್ತೆ. ಅಲ್ಲಿ ಒಂದು ನೆಗೆಟಿವ್ ಇರುತ್ತೆ, ಎರಡು ಸೇರ್ಕೊಂಡು ನ್ಯೂಟ್ರಲೈಸ್ ಆಗಿ ಗ್ರೌಂಡಿಂಗ್ ಎಫೆಕ್ಟ್ ಅಂತ ಆಗುತ್ತೆ. ಮೊದಲೆಲ್ಲ ನೋಡಿ ಶಾಲೆಗಳಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಮಕ್ಕಳು ಇರ್ತಾ ಇರಲಿಲ್ಲ. ಇದೆಲ್ಲ ಪ್ರಕ್ರಿಯೆ ಮಾಡ್ತಿದ್ರಲ್ಲ ಗುರುಗಳು, ಕಿವಿ ಇಡಿಸಿ ಮಾಡಬೇಕಾದ್ರೆ ಚಪ್ಪಲಿ ಎಲ್ಲ ಹೊರಗಡೆ ಬಿಟ್ಟಿರೋರು, ಇವಾಗ ಶೂಸ್ ಹಾಕ್ಕೊಂಡಿರ್ತಾರೆ. ಆವಾಗಲೂ ಗ್ರೌಂಡಿಂಗ್ ಆಗ್ತಾ ಇತ್ತು. ಗ್ರೌಂಡಿಂಗ್ ಆದಾಗ ಏನಾಗುತ್ತೆ, ಬ್ರೀದಿಂಗು ಗ್ರೌಂಡಿಂಗು ಇದೆಲ್ಲ ಆದಾಗ ಮೆದುಳನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಾಗುತ್ತೆ, ಒಂದು ಕ್ರಿಯೇಟ್ ಆಗುತ್ತೆ, ನೆಟ್ವರ್ಕು ಪಾತ್ವೇಗಳು ಕ್ರಿಯೇಟ್ ಆಗುತ್ತೆ. ಅವನಿಗೆ ಏನೇ ಒಂದು ಕಷ್ಟ ಅಂತಂದರೂ ಅದರಿಂದ ಹೊರಬರೋದಕ್ಕೆ ಮೆದುಳಿಗೆ ಎಲ್ಲ ಗೊತ್ತು. ಅದು ಸಿಕ್ಕಾಬಟ್ಟೆ ಅದು ಕಾಂಪ್ಲೆಕ್ಸ್ ಅಂತ ನಾನು ಹೇಳಿದೆ. ಅದು ಕೆಲವು ಸಂದರ್ಭದಲ್ಲಿ ಈ ಹೊರಗಡೆ ಎಲ್ಲೂ ಕೇಳೇ ಇರೋದ ಕೆಲವು ಭಾಷೆಗಳನ್ನು ಕೆಲವೊಮ್ಮೆ ಮಾತಾಡೋ ಅಂಥ ಜನರು ಇದ್ದಾರೆ ಯಾವುದೋ ಒಂದು ಸ್ಥಿತಿಯಲ್ಲಿ, ಅಂದರೆ ಟ್ರಾನ್ಸ್ಗೆ ಹೋದಾಗ. ಅಂದರೆ ಮೆದುಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕೈಲಿ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೆದುಳನ್ನು ರಿಸೀವಿಂಗ್ ಕೆಪಾಸಿಟಿ ಜಾಸ್ತಿಯಾಗಿ ನ್ಯೂರೋಪ್ಲಾಸ್ಟಿಸಿಟಿ ಜಾಸ್ತಿ ಆಗೋದ್ರಿಂದ ಅವನು ಕಲಿಕೆಯಲ್ಲಿ, ಮೇನ್ ಮುಖ್ಯವಾಗಿ ಕಲಿಕೆಯಲ್ಲಿ ಮಕ್ಕಳಿಗೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಕಲಿಕೆಯಲ್ಲಿ ಅವನು ಚೆನ್ನಾಗಿ ಮಾಡ್ತಾ ಬರ್ತಾನೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಬರ್ತಾನೆ. ಗುರುಗಳೇನು ಅನ್ಕೊಂತಾರೆ ನಾನು ಶಿಕ್ಷೆ ಕೊಟ್ಟಿದ್ದಕ್ಕೆ ಮಾಡ್ತಾ ಇದ್ದಾನೆ ಅಂತ. ಆ್ಯಕ್ಚುಲಾಗಿ ಅದು ಒಂದು ಥೆರಪಿ ಥರ ಕೆಲಸ ಮಾಡೋದ್ರಿಂದ ಅದು ಆಗುತ್ತೆ. ಮತ್ತು ದೇವಸ್ಥಾನದಲ್ಲಿ ಹೋಗಿ ನಾವೇನು ಅನ್ಕೊಂತೀವಿ, ಗಣಪತಿ ಮುಂದೆ ನಾನೆಲ್ಲ ತಪ್ಪುಗಳನ್ನು ಒಪ್ಕೊಂಡು ನಾನು ಈ ಥರ ನಮಸ್ಕಾರ ಮಾಡ್ತಾಯಿದ್ದೀನಿ, ಅದಕ್ಕೆ ಗಣಪತಿ ನನ್ನ ಮೇಲೆ ಕೃಪೆ ತೋರಿ ನನಗೆ ಎಲ್ಲ ಒಳ್ಳೇದು ಮಾಡ್ತಿದ್ದಾರೆ ಅಂತ ಅನ್ಕೊಂತಾರೆ. ಹಂಗೆ ಅನ್ಕೊಳ್ಳಿ, ಪರವಾಗಿಲ್ಲ. ಆದರೆ ಒಳಗಡೆ ನಡೆಯೋದು ಇದು. ಈಗ ಸಾಮಾನ್ಯವಾಗಿ ನಾವೇನು ಅನ್ಕೊಂತೀವಿ, ದೇವರು ಒಲಿದ್ಬಿಟ್ರು, ದೇವರು ನಮ್ಮ ಮೇಲೆ ಕೃಪೆ ತೋರಿದ್ರು, ಅದಕ್ಕೆ ಇದಾಗ್ತಾ ಇದೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಈಗ ಯಾರೋ ಒಬ್ಬರು ಬಿಸ್ನೆಸ್ ಮನ್ ಅಂತಲೇ ಇಟ್ಕೊಳ್ಳಿ, ಅವರು ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಈ ಥರ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ಹೋದಾಗ ಏನಾಗುತ್ತೆ ಅಂದರೆ ಬುದ್ಧಿಮತ್ತೆ ಚೆನ್ನಾಗಿ ಚುರುಕಾಗೋದ್ರಿಂದ ಅವರ ವ್ಯವಹಾರ ಚೆನ್ನಾಗಿ ಮಾಡ್ತಾ ಬರ್ತಾರೆ ಅವರು. ನಾವೇನು ಅನ್ಕೊಂತೀವಿ, ಅವರೇನು ಅನ್ಕೊಂತ ತಿಳ್ಕೊಂಡಿರ್ತಾರೆ, ನಾನು ದಿನಾ ದೇವಸ್ಥಾನಕ್ಕೆ ಹೋಗ್ತೀನಿ, ಅದಕ್ಕೆ ದೇವರು ನನ್ನ ಮೇಲೆ ಕರುಣೆ ತೋರಿಸಿದ್ದಾರೆ, ಕೃಪೆ ಇದೆ, ದೇವರ ಒಂದು ಆಶೀರ್ವಾದ ನನ್ನ ಮೇಲಿದೆ, ಅದಕ್ಕೆ ನನ್ನ ಬಿಸ್ನೆಸ್ಸು ಚೆನ್ನಾಗಿದೆ, ನಾನು ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ, ಹೊಸದನ್ನ ಬೇರೆ ಬೇರೆ ಥರದನ್ನ ನಾನು ಮಾಡ್ತಾಯಿದ್ದೀನಿ ಅಂತಾರೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಮೆದುಳು ಚುರುಕಾಗ್ತಾ ಇದೆ, ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಾಗ್ತಿದೆ, ಹೊಸ ಹೊಸ ಪಾತ್ವೇಗಳು, ಹೊಸ ಹೊಸ ಐಡಿಯಾಗಳು ಹೊಸದು ಅಲ್ಲಿ ಬರ್ತಾ ಇದೆ, ಇನೋವೇಟಿವ್ ಅವೆಲ್ಲ ಬರೋದ್ರಿಂದ ಅವರು ಅವರ ಒಂದು ಕ್ಷೇತ್ರದಲ್ಲಿ ಬಹಳ ಒಂದು ಸಕ್ಸಸ್ಫುಲ್ ಪರ್ಸನ್ ಅಂತ ಅನ್ಬೋದು. ಹಾಗಾಗಿ ಒಂದು ಸಕ್ಸಸ್ ಬೇಕು ಅಂತಂದರೆ ಇದನ್ನು ಥೆರಪಿ ಅಂತ ಮಾಡ್ತಾ ಇದ್ದಾರೆ. ಮೊದಲು ನಾವು ಇದನ್ನು ಒಂದು ಶಿಕ್ಷೆ ಅಂತ ಮಾಡ್ತಾಯಿದ್ರು, ಇಲ್ಲ ಭಗವಂತನ ಮುಂದೆ ನಾನು ಆತನಿಗೆ ಮಾಡುತ್ತಿರುವ ಸೇವೆ ಅಂತ ಮಾಡ್ತಾಯಿದ್ರು, ಸೇವೆ ಅಥವಾ ಶಿಕ್ಷೆ. ಬಟ್ ಹೊರಗಡೆ ಇದೇ ಒಂದು ಪ್ರಾಸೆಸ್ಸನ್ನು ಅವರು ಸೂಪರ್ ಬ್ರೈನ್ ಯೋಗ ಅಂತೇಳಿ ಅದನ್ನು ಮಾಡಿ ಅದರಿಂದ ಒಳ್ಳೆ ಹಣ ಸಂಪಾದನೆ ಮಾಡ್ತಾಯಿದ್ದಾರೆ. ಅದು ಇಂಡಿಯಾಗೂ ಇನ್ನೊಂದಷ್ಟು ದಿನಗಳಲ್ಲಿ ಬರ್ಬೋದು, ಬರುತ್ತೆ ಅಥವಾ ಬಂದಿರಬಹುದು, ನಮ್ಗೆ ಗೊತ್ತಿಲ್ಲ. ಕೆಲವು ಕಡೆ ಮಾಡ್ತಾರೆ. ಯಾ